ಸಮಸ್ಯೆ ಪರಿಹಾರ ಆಗಿದೆ ಅವ್ರು ಬರೋದ್ರಿಂದ. ಇಲ್ಲ ಭಾಳ ಪದೇ ಪದೇ ನಷ್ಟ ಆಗ್ತಿತ್ತು. ಅದು ಅಷ್ಟಂದರೆ ಅವ್ರದ್ದೇ ಆದ ಸಮಸ್ಯೆಯಿಂದ ನಷ್ಟ ಆಗ್ತೈತೆ. ಈಗ ಇದು ಬರೋದ್ರಿಂದ ಸೊ ಅವ್ರಿಗೆ ಅನುಕೂಲ ಆಗಿದ್ರೆ ಭಾಳಷ್ಟು. ಅದೇ ರೂಟೀನಾಗ ಬರ್ತದೆ. ಏನು ಯೂಶ್ವಲಿ 3 ತಿಂಗಳು ಒಂದು ಸಾರಿ ಕೊಡ್ತಿರ್ತಾರೆ ಅವ್ರಿಗೆ, 3 ಮಂತ್ಸ್ಗೆ ಒಂದು ಸಾರಿ ಅವ್ರ ರಿಕ್ವೈರ್ಮೆಂಟ್ ಪ್ರಕಾರ ಕೊಡ್ತಾರೆ. ಇದೆಲ್ಲ ಈಗ ಬಸ್ ಇದೆ, ಸುಮಾರು 200 ಬಸ್ಗಿಂತ ಹೆಚ್ಚಿಗೆ ಹೊಸ ಬೇಡಿಕೆ ಇದೆ. ಈಗ ಇದ್ದದ್ದು ಎಲ್ಲ ಹಳೆ ಬಸ್ ಸ್ಟ್ಯಾಂಡ್ ಆಗಿದಾವೆ, ಅಪ್ಗ್ರೇಡ್ ಆಗ್ಬೇಕ್ರಿ. ಅವು ಕಾಂಕ್ರೀಟೀಕರಣ ಆಗಬೇಕು. ಬಸ್ ಓಡಾಡುವಲ್ಲಿ ಶೌಚಾಲಯ ಪ್ರಾರಂಭ ಇದೆ, ವಾಟರ್ ಪ್ರಾರಂಭ ಇದೆ. ಅದಕ್ಕೆಲ್ಲ ದುಡ್ಡು ಡಿಮಾಂಡ್ ಮಾಡಿದ್ದಾರೆ ಅವರು. ಸೊ ಅದನ್ನು ಬೆಂಗಳೂರಾಗ ಮೀಟಿಂಗ್ ಮಾಡಿರ ಸಚಿವರ ಜೊತೆ. ಮೇಜರ್ 4-5 ಸಮಸ್ಯೆ ಇದೆ. ಯಾವುದು ಅಲ್ಲಿ ಬಗೆಹರಿಸ್ಬೇಕು, ಇಲ್ಲಿ ಬಗೆಹರಿಸ್ಲಿಕ್ಕೆ ಆಗೋಲ್ಲ. ಮಾಡಿದಾರೆ. ಅದನ್ನೇ ಕೇಳಿದ್ರು. ಅದನ್ನ ನೀವು ಹೇಳಿದ್ದನ್ನ ಆಲ್ರೆಡಿ ಮಾಡಿದ್ರಿ. ಅದನ್ನೆಲ್ಲ ಸ್ಟಾರ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಅದು ಇನ್ನು ಎಲ್ಲರೂ 100% ಮಾಡ್ಬೇಕಾದ್ರೆ ಹೊಸ ಬಸ್ ಬರ್ಬೇಕ್ರಿ. ಅವ್ರಿಗೆ 100% ಮಾಡ್ಬೇಕಾರೆ ಅದು ಒಂದು ಡಿಸೆಂಬರ್ ವರೆಗೆ ಬಸ್ ಬರ್ತಾವ ಅಂತ ಹೇಳಿದಾರೆ. ಬಹಳಷ್ಟು ಫುಲ್ ಬಸ್ ಆಲ್ಮೋಸ್ಟ್ ಎಲ್ಲ ಬಸ್ಗಳು ಫುಲ್ ಬರತ್ತಾವ. ಸ್ಟೂಡೆಂಟ್ಗಳಿಗೆ ಬರಕ್ಕ ಹೋಗಕ್ಕ ಕಾಲೇಜ್ ಅದನ್ನೇ ಹೇಳಿದ್ರಿ. ಈಗ ಅವ್ರ ಮತ್ತೆ ಹೊಸ ಬಸ್ ತರಬೇಕು. ವಿದ್ಯಾರ್ಥಿಗಳು ಎಲ್ಲಿ ನಿಂತಿರ್ತಾರ ಅಲ್ಲಿ ಅವ್ರಿಗೆ ಸ್ಟಾಪ್ ಕೊಡ್ಬೇಕಂತ ಅವ್ರಿಗೆ ಹೇಳಿದ್ರು. ಇವತ್ತಿಂದ ನಾಳಿಂದ ಸ್ಟಡಿ ಮಾಡಿ ಮಾಡ್ತು ಅಂತ ಹೇಳಿದಾರೆ. ಅದು ರೆಡಿ ಇದೆ. ಅದು CMಗಾಗಿ ವೇಟ್ ಮಾಡತ್ತಿ. CM ಅವ್ರಿಗೆ ಬಿಡತ್ತ ಹೇಳಿ. ನಮ್ಮ ಇಡೀ ಜಿಲ್ಲೆಯಲ್ಲಿ ಒಂದು 10 ಪ್ರೋಗ್ರಾಮ್ ಇದ್ದಾರೆ. ಒಂದು 5 ಮುಗಿದಿದೆ, ಒಂದು 5 ಹೊಸ ಪ್ರಾರಂಭ ಆಗಬೇಕು. ಅದು ಒಟ್ಟಿಗೆ ಕೂಡಿ ಒಂದು ಫಂಕ್ಷನ್ ಇಲ್ಲಾರ ಅಥವಾ ಚಿಕ್ಕೋಡ್ಯಾಗ ಒಂದು ಫಂಕ್ಷನ್ ಮಾಡ್ಬೇಕು. ನಾವು ಮಾಡ್ಲಿಕ್ಕೆ ಆಗಲ್ಲ. ನಮ್ಮ ಇಲ್ಲಿ ಬೆಳಗಾವಿ ಹಂತಲ್ಲಿ PWD ಮಂತ್ರಿ ಹಂತಲ್ಲಿ ಇಲ್ಲ. ಅದು ಮಾಡೋದು ಅದೇನು ಈ ಸದ್ಯಕ್ಕೆ ಅದಕ್ಕೆ ಯಾವ್ದು ಚರ್ಚೆ ಆಗಿಲ್ಲ. ಅದು ಇದ್ರಲ್ಲೇ ಸ್ಟೂಡೆಂಟ್ಗೆ ಎಲ್ಲಿ ಅವರು ಸ್ಟಾಪ್ ಕೇಳ್ತಾರಲ್ಲಿ ಸ್ಟಾಪ್ ಮಾಡ್ಬೇಕಂತ ಸ್ಪೆಷಲಿ ಅದನ್ನೇ ನಾವು ರಿಕ್ವೆಸ್ಟ್ ಮಾಡಿದ್ವಿ. ಏನು ಮಾಡ್ಲಿಕ್ಕೆ ಆಗಲ್ಲ. ಇದ್ದ ಟ್ರಕ್ ಅಡ್ಜಸ್ಟ್ ಮಾಡ್ಬೇಕ್ರಿ. ಬೇರೆ ಆಪ್ಷನ್. ಅದಕ್ಕೆ 100 ಬಸ್ ಎಕ್ಸ್ಟ್ರಾ ಕೇಳಿದೆ. ಈಗ ಅದೇ ಮಂತ್ರಿ ಜೋಡಿ ಮೀಟಿಂಗ್ ಮಾಡೋರು ಬೆಂಗಳೂರಾಗ. ಇಲ್ಲ ಯಾವ ಇಲ್ಲಿ ನಾವು ಕೇಳಿದ ಅಂಥದ್ದು ಯಾವುದೋ ಒಂದು ಬಸ್ ಬಂದಿಲ್ಲ ಅಂತ ಹೇಳಿದ್ರು. ಎಲ್ಲ ಹೊಸದೈತೆ ಅಂತ ಹೇಳಿದ್ದಾರೆ. ಹೊಸದೇ ಹಂಗೆ ಯಾವ್ದು ಅಳಿದಾಗೋಲ್ಲ.